ಗೈಸ್ ನಮ್ಮ ಅತ್ತೆಗೆ ಬ್ಲಡ್ ಹಾಕಿಸ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಬ್ಲಡ್ಡೇ ಇಲ್ಲಂತೆ ಬಾಡಿಯಲ್ಲಿ, ಅದಕ್ಕೆ ಅವ್ರಿಗೆ ಸಚಿನೇ ಬ್ಲಡ್ ಕೊಡ್ತಾ ಇರೋದು. ಬ್ಲಡ್ ಆಲ್ರೆಡಿ ತಗೊಂಡಿದ್ದಾರೆ. ನಾನು ಇವಾಗ ಬಂದೆ ಹಾಸ್ಪಿಟಲ್ಗೆ, ಬ್ಲಡ್ ತೊಗೊಂಡು ಹೋಗುವ. ಆ್ಯಕ್ಚುಲಿ ನನಗೆ ಬ್ಲಡ್ ಫೋಬಿಯಾ ಇದೆ, ಬ್ಲಡ್ ನೋಡಿದ ತಕ್ಷಣ ಬಿದ್ದೋಗ್ಬಿಡ್ತೀನಿ. ಬಟ್ ಇವತ್ತು ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಈ ಬ್ಲಡ್ ತೊಗೊಂಡು ನಮ್ಮ ಅತ್ತೆಗೆ ಹಾಕಬೇಕು. ಇಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ. ಇದು ಗೌರ್ಮೆಂಟ್ ಹಾಸ್ಪಿಟಲ್ ಹಾಸನದು. ಕೊಟ್ರೆ 350 ml ಬ್ಲಡ್ಡು. 350 ml ಬ್ಲಡ್ನ ರಿಕವರಿ ಮಾಡೋಕ್ಕೆ ನಾನು ಮೂಸಂಬಿ ತಿನ್ನಿಸ್ತಾ ಇರೋದು ನಿಮಗೆ. ಏನು ಅನ್ನಿಸ್ತು ಬ್ಲಡ್ ತೊಗೋಬೇಕಿದ್ರೆ? ಸೂಜಿ ಚುಚ್ಚು. ಇಲ್ಲಿವರೆಗೂ ಎಷ್ಟು ಸಲ ಬ್ಲಡ್ ಕೊಟ್ಟಿದ್ಯಾನು? ಇದು 6ನೇ ಸಲ. ಅಪ್ಪೋ, ನಾನು ಒಂದು ಸಲನೂ ಕೊಟ್ಟಿಲ್ಲ ಬ್ಲಡ್ಡು. ಸೊ ಲಾಸ್ಟು ಅಕ್ಟೋಬರ್ 2023 ಕೊಟ್ಟಿದ್ದು, ಹೋದ ವರ್ಷ ಕೊಟ್ಟಿರಲಿಲ್ಲ. ಮತ್ತು ಇವತ್ತು ಕೊಡ್ತಾ ಇದ್ದೀನಿ. ಬಿ ಪಾಸಿಟಿವ್. ಸೊ ಗೈಸ್, ನಾನು ಮೂಸಂಬಿ ತೊಗೊಂಡಿದ್ದೆ. ಒಬ್ಬರು ಬ್ಲಡ್ ಕೊಡೋದ್ರಿಂದ 3 ಜನಕ್ಕೆ ಅದನ್ನು ಬ್ಲಡ್ ಹಾಕ್ತಾರೆ. ಸೊ ಆದಷ್ಟು ರಕ್ತದಾನ ಮಾಡಿ. ಹೆಲ್ದಿಯಾಗಿರೋರು ಅಂದರೆ ಧೂಮಪಾನ ಮದ್ಯಪಾನ ಮಾಡಬಾರ್ದು ಅಂಥವ್ರ ಬ್ಲಡ್ಡು ಯೂಸ್ ಆಗಲ್ಲ. ಸೊ ನನ್ನ ಗಂಡ ಪತಿದೇವರು ಆ ಅಭ್ಯಾಸಗಳೇನೂ ಇಲ್ಲ, ಅದಕ್ಕೆ ಬ್ಲಡ್ ತೊಗೊಂಡಿದ್ದಾರೆ. ನೋಡೋಣ ನೆಕ್ಸ್ಟ್ ಬ್ಲಡ್ ತೊಗೊಂಡು ಎಲ್ಲಿ ಹಾಕ್ತಾರೆ, ಹೆಂಗೆ ಚುಚ್ತಾರೆ ಅಂತ. ಬ್ಲಡ್ ತೊಗೊಂಡಾದ್ಮೇಲೆ ಇಲ್ಲಿ ಒಂದು ಸಲ ಕ್ರಾಸ್ ಚೆಕ್ ಮಾಡ್ತಾರೆ. ಅಂದರೆ ಆ ಬ್ಲಡ್ ಅವ್ರಿಗೆ ಮ್ಯಾಚ್ ಆಗುತ್ತೋ ಇಲ್ವೋ, ಅಥವಾ ಏನಾದರೂ ರಿಯಾಕ್ಷನ್ಸ್ ಆಗುತ್ತೆ ಅಂದರೆ ಎಲ್ಲ ಟೆಸ್ಟಲ್ಲೂ ಗೊತ್ತಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಟೆಸ್ಟ್ ಮಾಡಿ ಆಮೇಲೆ ಬ್ಲಡ್ನ ನಮ್ಮ ಕೈಗೆ ಕೊಡ್ತಾರೆ. ಸೊ ಇಲ್ಲಿ 2 ಸಲ ಟೆಸ್ಟ್ ಮಾಡಿದ್ರು. ನನಗೆ ಬ್ಲಡ್ ಫೋಬಿಯಾ ಇದೆ, ಅಂದರೆ ಬ್ಲಡ್ ನೋಡಿದ ತಕ್ಷಣ ತಲೆ ಎಲ್ಲ ಚಕ್ಕರ್ ಹೊಡೆದ್ಬಿಡುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೆ, ಏನೂ ಆಗಬಾರ್ದು ಅಂತ. ಸೊ ನೆಕ್ಸ್ಟು ಸಚಿನ್ದೇನಿತ್ತು ಬ್ಲಡ್, ಅದನ್ನು ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ ಬಂದರು. ಅಲ್ಲಿ ತುಂಬ ಜನಕ್ಕೆ ಬ್ಲಡ್ ಬೇಕಾಗಿತ್ತು. ಬಟ್ ನಮ್ಮ ಹತ್ರ ಅವ್ರು ಕೇಳೋವಂಥ ಗ್ರೂಪ್ ಬ್ಲಡ್ ನಮ್ಮ ಹತ್ರ ಇರಲಿಲ್ಲ. ಹಾಗೆ ಸಚಿನ್ ಆಲ್ರೆಡಿ ಬ್ಲಡ್ ಕೊಟ್ಟಿರೋದ್ರಿಂದ ಮತ್ತೆ ಬ್ಲಡ್ ತೆಗಿಯೋ ಆಗಿರಲಿಲ್ಲ. ಸೊ ಇವಾಗ ನಾವಲ್ಲಿ ಸೈನ್ ಮಾಡಿಬಿಟ್ಟು ಬ್ಲಡ್ನ ತೊಗೊಂಡು ವಾಪಸ್ ನಾವು ವಾರ್ಡ್ ಕಡೆ ಬಂದ್ವಿ. ತೋರಿಸ್ರಿ ನಿಮ್ಮ ಬ್ಲಡ್ಡು, ನೋಡ್ತೀನಿ ನೋಡಿ ಗೈಸ್. ಲಿಟ್ರಲಿ ನನಗೆ ಬ್ಲಡ್ ಮುಟ್ಟೋದಕ್ಕೆ ಒಂಥರ ಭಯ ಆಗ್ತಾಯಿತ್ತು. ಯಾಕೆ ಅಂತ ಗೊತ್ತಿಲ್ಲ, ತುಂಬಾ ಕೋಲ್ಡ್ ಇತ್ತು. ಏನೋ ಒಂಥರ ಆ ಥರ ಒಂದು ಬಾಟ್ಲಲ್ಲಿ ಬ್ಲಡ್ನ ನೋಡಿದ್ದು ನಾನು. ಬ್ಲಡ್ ಹಾಕೋದೆಲ್ಲ ಮೂವಿಲಿ ನೋಡಿದ್ದೆ, ಬಟ್ ನನಗೆ ಫಸ್ಟ್ ಟೈಮ್ ಕೈಲಿ ಇಟ್ಕೊಂಡಿದ್ದಲ್ವ, ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇತ್ತು. ಏನು ತಣ್ಣಗಿದೆ. ಕೋಲ್ಡ್ ಸ್ಟೋರೇಜ್ ಮಾಡೋದು. ಆರ್ಟಿಸ್ಟ್ ಖುಷಿ ಅಲ್ವ ರೀ? ಇನ್ನೊಂದ್ರೆ ಏನು ಖುಷಿ ಆಗುತ್ತಪ್ಪ, ಖುಷಿ ತಾನೇ. ಇದು 6ನೇ ಸಲ ಬ್ಲಡ್ ಕೊಡ್ತಾ ಇರೋದು. ನೀನು ಇನ್ನೂ ಎಷ್ಟು ಸಲ ಕೊಟ್ಟು ಸಾಧನೆ ಮಾಡಬೇಕು ಅಂತಿದೆಯಾ ಹೇಳು. ಇಲ್ಲಿವರೆಗೂ ದೇವ್ರ ಶಕ್ತಿ ಕೊಡ್ದಾನೆ ಅಲ್ಲಿವರೆಗೂ ಕೊಡಬೇಕು. ಶಬಾಷ್ ಗೈಸ್, ಬ್ಲಡ್ ತೊಗೊಂಡು ಹೋಗ್ತಾ ಇದ್ದೀವಿ. ಏನ್ರಿ ನಿಮ್ಮ ಬ್ಲಡ್ ಕಲರು ರೆಡ್ ಕಲರ್ ಇದೆ? ಇನ್ನೇನು ನಿನ್ನ ದಸರಾ ಆಯ್ತಾ? ಒಂದು ಪ್ಯೂರ್ ಆಸ್ಪತ್ರೆ, ಹಳೆ ಆಸ್ಪತ್ರೆ. ಇಲ್ಲಿ ಬಂದಿದ್ಯಾ ನೀನು? ಹಳೆ ಆಸ್ಪತ್ರೆ. ಇಲ್ಲಿಗೆಲ್ಲ ಯಾಕೆ ಬರಲಿ, ನಾನೇ ಯಾವ ಪೇಷಂಟ್ ಯಾವಾಗಲೂ ಬಂದು ಇಲ್ಲಿ ಹಾಸ್ಪಿಟ್ಲಲ್ಲಿ ಇರೋಕ್ಕೆ. ಸೊ ಗೈಸ್, ಏನು ಗೊತ್ತಾ, ಇದು ಇಮ್ಸ್ ಹಾಸ್ಪಿಟ್ಲು ಹಾಸನದು ಸರ್ಕಾರಿ ಆಸ್ಪತ್ರೆ. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಒಂದು ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ. ಹೊಸ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಟ್ ಆಗ್ತಿದೆ. ಸೊ ಪ್ರೈವೇಟ್ ಹಾಸ್ಪಿಟ್ಲಿಗಿಂತ ಇದೇನು ಕಮ್ಮಿ ಇಲ್ಲ.
ನೋಡಿ ಹಿಂಗಿದೆ ಅಂತ. ಸರಿ ಬರಲ್ಲ ನಾನು. ಅಮ್ಮಂಗೊಂದು ಫೋನ್ ಮಾಡು, ಅವರು ಬ್ಲಡ್ ಹಾಕಕ್ಕೆ ಬಂದರೆ ಒಂದು 10 ನಿಮಿಷ ಬಿಟ್ಟಾಕಿ ಅಂತ ಹೇಳೋಕ್ಕಂತ. ಯಾಕೆ ನೀನು ಹೋದಾಗ ಹಾಕಕ್ಕೆ ನಾನು ಹೋಗ್ದಾಗ ನೋಡ್ಬಿಟ್ಟು ತಲೆಸುತ್ತ ಬೀಳಕ್ಕೆ ಚುಚ್ತಾರದಲ್ಲ ನೋಡಿ. ಸೊ ವಯಸ್ಸಿನಲ್ಲಿ ಇವಾಗ ಜ್ಯೂಸ್ ಕುಡ್ಸೋಣ ಅಂತ ಬಂದೆ. ಯಜಮಾನ್ರಿಗೆ ಜ್ಯೂಸ್ ಕುಡಿಸ್ಬಿಟ್ಟು ಅವ್ರಿಗೂ ಒಂದು ಪಾಮಗ್ರಾನೇಟ್ ಜ್ಯೂಸ್ ಹೇಳಿದ್ದೀನಿ ಇಬ್ರಿಗೂ. ಇವನಿಗೊಂದು ಹಾಗೆ ನಮ್ಮ ಅತ್ತೆಗೊಂದು, ಇಬ್ರಿಗೂ ಕುಡಿಸಿ ನಾನು ಆವೆಕಾಡೋ ಜ್ಯೂಸ್ನ ಹೇಳಿದ್ದೀನಿ. ಇಟ್ಕೊಂಡು ಹೋಗ್ಬೇಕು ಗೈಸ್, ಅಷ್ಟೇ ಇನ್ನೇನಿಲ್ಲ. ಹೋಗ್ಬಿಟ್ಟು ಅವರಿಗೆ ಬ್ಲಡ್ ಹಾಕಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋದು. ಬ್ಲಡ್ ಹಾಕೋದಕ್ಕೆ ಒಂದು 4 hours ತೊಗೊಳುತ್ತಂತೆ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. ಈಗ ಆಲ್ರೆಡಿ 12 ಗಂಟೆ ಆಯ್ತು. ಮುಖ ಹಂಗೆ ಮಾಡ್ಬಿಟ್ಟು ಮತ್ತೆ ಕುಡಿತಾ ಇದೆಯಲ್ಲ ನೀ, ಚೆನ್ನಾಗಿಲ್ವಾ? ಇಷ್ಟಾಗಲ್ಲ ಇದು. ಇದು ನಂದು ಅವಕಾಡೋ. ಶುಗರ್ಲೆಸ್ಸು ಶೇಕ್ ಮಾಡಿಸ್ಕೋಬೇಕು. ಶೇಕ್ ಬೇಡ, ಜ್ಯೂಸ್ನೇ ಕೊಡಿ. ಏನೂ ಇಲ್ಲ ಇದರಲ್ಲಿ, ಬರೀ ಫ್ರೂಟ್ ಜ್ಯೂಸ್ ಇರುತ್ತಾನೆ, ಏನೂ ಇಲ್ಲ ಅಂದರೆ. ಜ್ಯೂಸ್ ಕುಡ್ಕೊಂಡು ಅವರಿಗೂ ಸಹ ಜ್ಯೂಸ್ನ ತೊಗೊಂಡು ಕೊಟ್ಟೆ. ಅವರು ಕೂಡ ಜ್ಯೂಸ್ ಕುಡಿದ್ರು. ನೆಕ್ಸ್ಟು ಬಿ ಪಿನ ಚೆಕ್ ಮಾಡ್ತಾಯಿದ್ರು. ಆ ಬ್ಲಡ್ ಹಾಕೋಕ್ಕಿಂತ ಮುಂಚೆ ಊಟ ಮಾಡಬೇಕಿತ್ತಂತೆ. ಸೊ ಊಟ ಮಾಡಿಸಿ ಆಮೇಲೆ ಅವರಿಗೆ ಬ್ಲಡ್ ಹಾಕ್ಸಿದ್ದು. ನಾನಂತೂ ನೋಡಲಿಲ್ಲ ಅದನ್ನು ಬ್ಲಡ್ ಹಾಕೋದು ಹೇಗೆ ಹಾಕಿದ್ರು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ಈ ಥರ ಬ್ಲಡ್ ಹಾಕೋರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನೋಡಿದ್ದು. ಒಂದೊಂದೇ ಡ್ರಾಪು ಎಷ್ಟು ತಿಕ್ಕಾಗಿತ್ತು ಅಂದರೆ ಅದು ಸುಮಾರು 6ರಿಂದ 6:30 ಗಂಟೆ ಟೈಮ್ ತೊಗೊಂಡು. ಗೈಸ್, ದಿಸ್ ಈಸ್ ಅವರ್ ಕರೆಂಟ್ ಸಿಚುವೇಶನ್. ನೋಡಿ ಹಾಸ್ಪಿಟಲಲ್ಲಿ ಯಾವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ. ಬ್ಲಡ್ ಹಾಕಾಯಿತು, ಎಲ್ಲ ಆಯಿತು, ಆದರೆ ಮನೆಗೆ ಹೋಗೋಕ್ಕಾಗ್ತಿಲ್ಲ. ಇನ್ನೊಂದು ಸಲ ಬ್ಲಡ್ಡು ಏನು ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದಾರೆ ನಾಳೆ. ಅದನ್ನು ಮುಗಿಸ್ಬಿಟ್ಟು ಡಿಸ್ಚಾರ್ಜ್ ಮಾಡ್ತಾರೆ. ಹೋಗಬೇಕು. ಊಟ ಮಾಡಿಲ್ಲ ಇನ್ನು. ಹಾಸ್ಪಿಟ್ಲಲ್ಲಿ ಪೇಷಂಟ್ಸ್ಗೆ ಮಾತ್ರ ಊಟ ಕೊಡೋದು. ಊಟ ಕೊಟ್ಟರು. ಏನೇನೆಲ್ಲ ಇತ್ತಪ್ಪ ಅಂದರೆ ಅನ್ನ, ಸಾಂಬಾರು, ಪಲ್ಯ, 2 ಚಪಾತಿ, ಆಮೇಲೆ 1 ಮೊಟ್ಟೆ, ಬಾಯ್ಲ್ಡ್ ಎಗ್ಗು, ಸ್ವಲ್ಪ ಮಜ್ಜಿಗೆ, ಇಷ್ಟು ಕೊಟ್ಟರು. 6 ಐಟಮ್ ಕೊಟ್ಟರು. ಸೊ ಚೆನ್ನಾಗಿತ್ತು ಅಂತ ಹೇಳಿದ್ರು. ಚೆನ್ನಾಗಿತ್ತಂತೆ. ಎಲ್ಲರೂ ಊಟ ಆಯಿತು. ನಾವೇನಾದರೂ ತಿನ್ಕೋಬೇಕು. ಇವಾಗಲೇ ಡಿಸ್ಚಾರ್ಜ್ ಮಾಡಿದ್ರೆ ಮನೆಗೆ ಹೋಗ್ತೀವಿ, ಇಲ್ಲ ಅಂದರೆ ಪೇಷಂಟ್ನ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಗೈಸ್. ಸಾಹೇಬ್ರು ನೋಡಿ ಇಲ್ಲಿ ಗೇಮ್ ಆಡ್ತಿದ್ದಾರೆ.